ರೇವಣ್ಣನ ಕುಟುಂಬಕ್ಕೆ ಹುಟ್ಟಿದಂಥ ಇಬ್ಬರು ಮಕ್ಕಳು ಕೂಡ ಇವತ್ತು ಸಾಮಾಜಿಕ ಅನಿಷ್ಟವಾಗಿ ಕಾಣ್ತಾ ಇದ್ದಾರೆಯೇ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ. ಇದು ನಮ್ಮ ದುರಂತವೋ, ಈ ಸಮಾಜದ ದುರಂತವೋ, ಅಥವಾ ಮಾಡಿದ್ದುಣ್ಣೋ ಮಾರಾಯ ಅನ್ನುವಂಥ ರೇವಣ್ಣನ ಕುಟುಂಬದ ದೌರ್ಭಾಗ್ಯವೋ ಅರ್ಥ ಆಗ್ತಾ ಇಲ್ಲ. ನೋಡು, ನನಗೆ ಹುಡುಗಿಯರು ಅಂದ್ರೆ ಇಷ್ಟ ಇಲ್ಲ, ನನಗೆ ನಿನ್ನಂಥ ಹುಡುಗರು ಇಷ್ಟ, ನೀನು ಬಹಳ ಇಷ್ಟ ಆಗಿದ್ದಿ, ನಿನ್ನಿಂದ ನಾನು ಬಹಳ ಮೆಸ್ಮರೈಸ್ ಆಗಿದ್ದೇನೆ, ನೀ ನನಗೆ ಬೇಕು ಅಂಥೇಳಿ ಆ ದೇಹದ ಯಾವ್ಯಾವ ಅಂಗಗಳನ್ನು ಮುಟ್ಟಬಾರ್ದೋ ಅವನ್ನೆಲ್ಲ ಮುಟ್ತಾ ಇದ್ದ ಅಂತ ಬರೀತಾನವನು. ಕರ್ನಾಟಕದ ಬಗ್ಗೆ ಎಂಥ ಒಂದು ಸಾಂಸ್ಕೃತಿಕ ವೈಭವದ ಕಲ್ಪನೆ ಇತ್ತು. ಕರ್ನಾಟಕವನ್ನು ಆರ್ಥಿಕವಾಗಿಯೂ ಈ ಕಾಂಗ್ರೆಸ್ನವರು ದಿವಾಳಿ ಮಾಡಿದರು, ಮಾನಸಿಕವಾಗಿ ಸಂಪೂರ್ಣವಾಗಿ ಜರ್ಜರಿತಗೊಂಡೋಗಿದೆ. ಇನ್ನು ಚಾರಿತ್ರ್ಯದ ಪ್ರಶ್ನೆ ಬಂದರೆ ಕರ್ನಾಟಕದವರೆಲ್ಲರೂ ಒಂದು ರೀತಿಯಲ್ಲಿ ಚಾರಿತ್ರ್ಯಹೀನರು ಅನ್ನುವಂಥ ಪ್ರಶ್ನೆಗೆ ಈ ಒಂದು 7-8 ತಿಂಗಳಿಂದ ಬಂದು ನಿಂತ ಹಾಗೆ ಕಾಣುತ್ತೆ. ಸಮಾಜಕ್ಕೆ ಸರಿಯಾದಂಥ ಸಂದೇಶ ಹೋಗತಕ್ಕದ್ದು. ಇಲ್ಲದಿದ್ದರೆ ಕರ್ನಾಟಕದಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ. ಹಾಸನ ಎಲ್ಲೋ ಒಂದು ಕಡೆ ನತದೃಷ್ಟತೆಯನ್ನು ಹೊಂದಿದೆಯೇ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ಹಾಸನಕ್ಕೆ ಯಾಕೆ ಈ ರೀತಿಯ ಅನಿಷ್ಟಗಳು ವರ್ಕರಿಸ್ತಾ ಇದೆ? ಅದರ ಜೊತೆಗೆ ಮಾಜಿ ಪ್ರಧಾನಿಯವರು 90ರ ಹರೆಯದಲ್ಲಿ ಇಂಥ ಒಂದು ವ್ಯಾಕುಲತೆಯನ್ನು, ಅವಮಾನವನ್ನು, ಅಸಹ್ಯವನ್ನು ನಿರಂತರವಾಗಿ ಸಹಿಸಬೇಕೇ? ಯಾಕೆಂತಂದರೆ ಕರ್ನಾಟಕದಲ್ಲಂತೂ ಲೈಂಗಿಕ ಹಗರಣದ ಹಬ್ಬ ಆಗಿಬಿಟ್ಟಿದೆ. ಒಂದು ಕಡೆ ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಅಂತೇಳಿ ಒಮ್ಮುಖವಾಗಿ ಪ್ರೀತಿಸಿ ಆ ಹುಡುಗಿಗೆ ಇಷ್ಟ ಇಲ್ಲದೇ ಇದ್ದರೂ ಕೊನೆಗೆ ಅವಳನ್ನು ಒಪ್ಪದೇ ಇದ್ದಾಗ ಅವಳನ್ನು ಕೊಲೆ ಮಾಡುವ ಆ ಭೀಭತ್ಸತನ ಒಂದು ಕಡೆ. ಅದಕ್ಕೆ ನಿಮಗೊಂದು 8-10 ಪ್ರಕರಣಗಳು ಸಿಗ್ತವೆ. ಅಥವಾ ಅಮಾಯಕ ಹೆಣ್ಣುಮಗಳು ಅಪ್ರಾಪ್ತೆ, ಅವಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿ ಅವಳನ್ನು ಅಸಹ್ಯವಾಗಿ ಭೀಭತ್ಸವಾಗಿ ಅವಳನ್ನು ಮಾನ ಪ್ರಾಣ ತೆಗೆಯುವಂಥ ಇನ್ನೊಂದು. ಅದರ ಜೊತೆಗೆ ಈ ದರ್ಶನ್ ಪ್ರಕರಣ, ಅಸಹ್ಯವಾಗಿ ಯಾರೊಬ್ಬ ಮೆಸೇಜ್ ಮಾಡ್ತಾನೆ, ಅದಕ್ಕಾಗಿ ಇವರು ಈ ರೀತಿಯ ಭೀಭತ್ಸವಾಗಿ ಅವರನ್ನು ಕೊಲೆ ಮಾಡ್ತಾರೆ. ಇದರ ಮಧ್ಯೆ 34 ದಿನ ತಲೆಬರೆಸ್ಕೊಂಡಂಥ ಪ್ರಜ್ವಲ್ ರೇವಣ್ಣ 2000ಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿ ಅತ್ಯಾಚಾರ ಎಸಗಿ, ಮನುಷ್ಯ ಕುಲವೇ ಇಂಥ ಒಂದು ಅತ್ಯಾಚಾರವನ್ನು, ಅಸಹ್ಯವನ್ನು, ಅದು ತಾನು ಮಾಡಿದ ಅತ್ಯಾಚಾರದ ವಿಡಿಯೋವನ್ನು ಮಾಡಿಕೊಂಡು ತಾನೇ ಖುಷಿಪಡುವ ಒಂದು ಮನೋರೋಗಿಯಾಗಿ ಪ್ರಜ್ವಲ್ ನಮಗೆ ಕಾಣಿಸ್ಕೊಂಡ್ರೆ, ಇಡೀದಾಗಿ JDS ಅನ್ನು, ಮಾಜಿ ಪ್ರಧಾನಿ ದೇವೇಗೌಡರ ವರ್ಚಸ್ಸನ್ನು, ಗಾಂಭೀರ್ಯವನ್ನು, ಚಾರಿತ್ರ್ಯವನ್ನು, ಆ ಕುಟುಂಬದ ಮಾನ ಮರ್ಯಾದೆಯನ್ನು ಕಂಪ್ಲೀಟಾಗಿ ಹರಾಜಾಕಿ ಯಾರೂ ಮುಖ ಎತ್ತಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದ ಹಾಗೆ ದೇಶಾದ್ಯಂತ ಸುದ್ದಿಯಾದ, ಪ್ರಪಂಚದಾದ್ಯಂತ ಸುದ್ದಿಯಾದಂಥ ಈ ಘಟನೆ ಮಾಸುವ ಮೊದಲೇ ದರ್ಶನ್ನ ಭೀಭತ್ಸ ಕೊಲೆಪಾತಕತನದ ಆಘಾತ. ಅದರ ಮಧ್ಯೆ ಈಗ ಮತ್ತೊಂದು ಸುದ್ದಿ ಬರ್ತಾ ಇದೆ. ಗೌಡ್ರ ಕುಟುಂಬದ ಬಗ್ಗೆ ಅನುಕಂಪ ಪಡಬೇಕೋ, ಅಸಹ್ಯ ಪಡಬೇಕೋ, ವಾಕರಿಕೆ ಪಡಬೇಕೋ ಒಂದು ಅರ್ಥ ಆಗ್ತಾ ಇಲ್ಲ. ಲಿಂಬೆಹಣ್ಣನ್ನು ಹಿಡ್ಕೊಂಡು ದೇವಸ್ಥಾನ ಸುತ್ತಿ ಪ್ರತಿ ಒಂದು ಕ್ಷಣವನ್ನು ಜಾತಕ ನೋಡಿ, ಟೈಮ್ ನೋಡಿ, ಗುಳಿಗಾಲ ನೋಡಿ, ರಾಹುಕಾಲ ನೋಡಿ, ಮನೆಯಿಂದ ವಿಧಾನಸೌಧದವರೆಗೆ, ಕಚೇರಿಯಿಂದ ಜನರ ಬಳಿಯವರೆಗೆ ಪ್ರತಿ ಒಂದು ಕೆಲಸವನ್ನು ಮಾಡ್ತಾ ಇರುವಂಥ ರೇವಣ್ಣನ ಕುಟುಂಬಕ್ಕೆ ಹುಟ್ಟಿದಂಥ ಇಬ್ಬರು ಮಕ್ಕಳು ಕೂಡ ಇವತ್ತು ಸಾಮಾಜಿಕ ಅನಿಷ್ಟವಾಗಿ ಕಾಣ್ತಾ ಇದ್ದಾರೆಯೇ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ. ಒಬ್ಬ ಕಿರಿಯ ಪುತ್ರನ ಪ್ರಜ್ವಲನ ಪ್ರಕರಣ ಈಗಾಗಲೇ ಸಾಕ್ಷ್ಯಾಧಾರಗಳ ಸಮೇತ ತನಿಖೆಯ ಮೂಲಕ ಪ್ರಜ್ವಲಿನ ಇಡೀದಾದಂಥ ಆಡಿಯೋ, ವಿಡಿಯೋ ಎಲ್ಲವೂ ಪ್ರಜ್ವಲ್ ಒಬ್ಬ ಅಸಹ್ಯವಾದಂಥ ಒಬ್ಬ ವ್ಯಕ್ತಿ ಎನ್ನುವುದನ್ನು ಶ್ರುತಪಡಿಸಿದೆ. ಮನುಷ್ಯ ಕುಲ ನಾಚಿದೆ, ಸಮಾಜ ತಲೆ ತಗ್ಗಿಸಿ, ಹೆಣ್ಣು ಮಕ್ಕಳಂತೂ ಇಡೀದಾಗಿ ಪ್ರಜ್ವಲ್ನನ್ನು ವಿರೋಧಿಸುವುದಷ್ಟೇ ಅಲ್ಲ, ಖ್ಯಾಕರ ಸುಗಿತಾ ಇದ್ದಾರೆ.
ಇಂಥ ಒಬ್ಬ ಅಸಹ್ಯದ ಮನುಷ್ಯ ಈ ಸಮಾಜದಲ್ಲಿ ಬದುಕಕೂಡದು ಅನ್ನುವ ಮಟ್ಟಕ್ಕೆ ಅಂಥ ಆತ್ಯಂತಿಕ ನೆಲೆಗೆ ಬಂದು ತಲುಪಿದೆ. ಇಡೀ ಸಮಾಜ ಅವನನ್ನು ಅಸಹ್ಯದಿಂದ ನೋಡ್ತಾ ಇದೆ. ಅದರ ಮಧ್ಯೆ ಇನ್ನೊಬ್ಬನ ಒಂದು ಮದುವೆಯ ಒಂದು ದಾಂಪತ್ಯ ಕುಸಿದು ಬಿದ್ದಾಗಲೇ ಅವನ ಇಡೀಯದಾದಂಥ ಪುರುಷತ್ವದ ಬಗ್ಗೆನೇ ಪ್ರಶ್ನೆಗಳು ಹುಟ್ಟುಕೊಂಡಿದ್ವು. ಡೈವರ್ಸ್ ಪಿಟಿಷನ್ ಆಗುವಾಗಲೂ ಸೂರಜ್ ರೇವಣ್ಣ ಮತ್ತು ಭವಾನಿ ದಂಪತಿಯವರ ಮೊದಲ ಮಗ, ಈಗಾಗಲೇ JDSನ ವಿಧಾನ ಪರಿಷತ್ ಸದಸ್ಯ, ರಾಜಕಾರಣಿ, ಇವನ ಪುರುಷತ್ವದ ಬಗ್ಗೆನೇ ಸಂಶಯ ಮತ್ತು ಆಕ್ಷೇಪವನ್ನು ಅವರ ಹೆಂಡತಿಯೇ ಕಾನೂನಿನ ಎದುರು, ಕಟ್ಟಳೆಯ ಎದುರು ವ್ಯಕ್ತಪಡಿಸಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಆದರೆ ಈಗ ಬಂದ ಸುದ್ದಿ ಏನು? ತಮ್ಮ 2900ಕ್ಕೂ ಹೆಚ್ಚು ಹೆಣ್ಣುಮಕ್ಕಳ ಮಾನಹರಣ ಮಾಡಿದ, ಲೈಂಗಿಕ ದೌರ್ಜನ್ಯವನ್ನು ಮಾಡಿದ, ಅದನ್ನು ವಿಡಿಯೋ ಮಾಡಿಟ್ಟುಕೊಂಡ. ಆ ವಿಡಿಯೋದ ಪೆನ್ಡ್ರೈವ್ ಮೂಲಕ ಇಡೀ ಸಮಾಜಕ್ಕೆ ಹಂಚಲ್ಪಟ್ಟಿತ್ತು. ಸರ್ಕಾರಿ ಅಧಿಕಾರಿಗಳಿಂದ ಹಿಡಿದು ಟೀಚರ್ಗಳಿಂದ ಹಿಡಿದು 57ರ ಮಧ್ಯವಯಸ್ಸು ದಾಟಿದ ಹೆಣ್ಣುಮಗಳಿಂದ ಹಿಡಿದು ಪ್ರತಿಯೊಂದು ಕೂಡ ಮನುಷ್ಯ ಕುಲ ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂಥ ಒಂದು ಲೈಂಗಿಕ ಹಗರಣದ ಕೇಂದ್ರ ಬಿಂದು ಕೇಂದ್ರದ MP, ಮಾಜಿ MP. ಈಗ ಸೂರಜ್ನ ಸರದಿ. ಅದು ಎಂಥ ಆಪಾದನೆ? ಸಲಿಂಗಕಾಮದ ಆಪಾದನೆ, ಅಸಹಜ ಲೈಂಗಿಕ ಕ್ರಿಯೆಯ ಲೈಂಗಿಕ ದೌರ್ಜನ್ಯದ ಆಪಾದನೆ. DG, DIG, CM, ಗೃಹ ಮಂತ್ರಿಗಳು, ಹಾಸನದ SP ಎಲ್ಲರಿಗೂ ಅವರು ಅಧಿಕೃತವಾಗಿ ಈಗ ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನಲ್ಲಿರುವ ಸಾಲುಗಳನ್ನು, ಆ ದೂರಿತ ರೀತಿಯನ್ನು ನೀವು ಓದ್ತಾ ಹೋದರೆ ನಿಮಗೆ ಪ್ರಾಯಶಃ ನನಗನ್ನಿಸ್ತದೆ ಪ್ರತಿಯೊಬ್ಬರಿಗೂ ಅದು ಅಸಹ್ಯದ ಪರಮಾವಧಿಯಲ್ಲಿ ಓದ್ತಾ ಹೋದವರೇ ವಾಮಿಟ್ ಮಾಡ್ಕೋಬೋದು. ಅಷ್ಟು ಅಸಹ್ಯವಾದ ರೀತಿಯಲ್ಲಿ ಅವರ ತೋಟದ ಮನೆಯಲ್ಲಿ ಚೇತನ್ ಅನ್ನುವ ಅರ್ಕಲಗೋಡಿನ ಯುವಕ, BCom ಪದವೀಧರ, 4 ವರ್ಷದಿಂದ JDS ಕಾರ್ಯಕರ್ತ, ಶ್ರೀರಾಮ್ ಫೈನಾನ್ಸ್ನಲ್ಲಿ ಕೆಲಸ ಮಾಡ್ತಾ ಇರುವಂಥ ಹುಡುಗ, ಅವನ ಮೇಲೆ ಅಸಹ್ಯಕರವಾಗಿ, ಭೀಭತ್ಸವಾಗಿ, ಭಯಂಕರವಾಗಿ, ಅವನದೇ ಶಬ್ದದಲ್ಲಿ ಹೇಳುವುದಿದ್ದರೆ ದೂರಿನಲ್ಲಿ ಬಳಸಿದ ಶಬ್ದ, ವ್ಯಾಘ್ರನಂತೆ ನನ್ನ ಮೇಲೆ ಎರಗಿದ್ರು ಅಂತ ಒಂದು ಲೈಂಗಿಕ ದೌರ್ಜನ್ಯದ ಆಪಾದನೆಗೆ ಸೂರಜ್ ರೇವಣ್ಣ ತುತ್ತಾಗಿದ್ದಾರೆ. ಹಾಗಾದರೆ ಇದು ಕೇವಲ ಆಪಾದನೆಯೇ ಅಂತ ಅದನ್ನು ನಾವು ಭಾವಿಸಬಹುದೇ ಅಂತ ನೋಡಿದರೆ ಅಲ್ಲ. ಮೆಸೇಜ್ ಇದೆ, ಮೆಸೇಜ್ ಮಾಡಿದ್ದಾರೆ, ಆಮೇಲೆ ಅದನ್ನು ಡಿಲೀಟ್ ಮಾಡಿದ್ದಾರೆ. ಆದರೆ ಅವನು ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಟುಕೊಂಡಿದ್ದಾನೆ ಚೇತನ್. ಅದಿವತ್ತು ಮಾಧ್ಯಮದಲ್ಲಿ ಬರ್ತಾ ಇದೆ, ನಾವು ಬೇಕಾದ್ರೆ ತೋರಿಸ್ತೇವೆ ನಿಮಗೆ. ಅದರ ಜೊತೆಗೆ ಲೈಂಗಿಕ ದೌರ್ಜನ್ಯ ನಡೆದ ನಂತರ ಗಾಬರಿಗೊಂಡು ಹತಾಶನಾಗಿ ಮುಂದೇನು ಮಾಡಬೇಕು ಅಂತ ಹೇಳಿ ಹೋಗಿ ಮನೆಯಲ್ಲಿ ಕುಸಿದವನನ್ನು ಇಡೀ ಮನೆಯವರು ವಿಚಾರಿಸಿದ್ದಾರೆ. ಬಾವ, ಅಕ್ಕ ಎಲ್ಲರೂ ಅವರು ಇದನ್ನು ಕೇಳಿ ದಂಗಾಗಿದ್ದಾರೆ. ಕೊನೆಗೆ ಪೊಲೀಸ್ ಕಂಪ್ಲೇಂಟ್ ಕೊಡಲಿಕ್ಕೆ ಅಂತ ಮುಂದಾಗಿದ್ದಾರೆ. ಆವಾಗ ಇವನು ಹೇಳಿದ್ದಾನೆ, ಮತ್ತೆ ಸೂರಜ್ನ ಫೋನ್ ಬರುತ್ತಾ ಇದ್ದಾಗ, ನಮ್ಮ ಮನೆಯವರಿಗೂ ಹೀಗೀಗೆ ಯೋಚನೆ ಮಾಡಿದರೆ, ನನಗೆ ಅಸಹ್ಯ ಆಗಿದೆ, ನನ್ನ ಮಾನ ಹೋಗಿದೆ, ನನ್ನ ಚಾರಿತ್ರ್ಯ ಹೋಯಿತು, ನನಗೇನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ, ಆದ್ದರಿಂದ ಪೊಲೀಸ್ ಕಂಪ್ಲೇಂಟ್ ಕೊಡಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದಾಗ, ಪೊಲೀಸ್ ಕಂಪ್ಲೇಂಟ್ ಕೊಡಬೇಡ, ಏನಾಗಿದೆ ಈಗ, ಏನೂ ಆಗಿಲ್ಲ, ಮಾನ ಹೋಗಲಿಲ್ಲ, ಮಾನ ಹೋಗುವುದಿಲ್ಲ, ನೀನು ನನ್ನೊಟ್ಟಿಗೆ ಇದ್ದುಬಿಡು, ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೇನೆ, ನಾನು ನಿನಗೊಂದು ಭವಿಷ್ಯ ಕಟ್ಕೊಳ್ತೇನೆ, ನಿನಗೊಂದು 2 ಕೋಟಿ ರೂಪಾಯಿ ಕೊಡ್ತೇನೆ. ಈ ಥರದ ಎಲ್ಲ ಸಂಭಾಷಣೆಗಳು ನಡೆದದ್ದು ಕೂಡ ಆಡಿಯೋ ಈಗ ಪಬ್ಲಿಕ್ ಆಗಿದೆ. ಇದರ ಮಧ್ಯೆ ತನ್ನ ಆಪ್ತ ಶಿವಕುಮಾರ್ ಅನ್ನುವನು, ಅವನ ಮೂಲಕ ನಿನಗೆ 2 ಕೋಟಿ ರೂಪಾಯಿ ಕೊಡ್ತೇವೆ, ನೀನು ಯಾರ ಹತ್ರ ಬಾಯಿ ಬಿಡಬೇಡ, ಯಾರ ಹತ್ರ ಇದನ್ನು ಹೇಳಲಿಕ್ಕೆ ಹೋಗಬೇಡ, ಆಗೋದೆಲ್ಲ ಆಗೋಗಿದೆ ಅಂತ ಒಂದು ಸಂಧಾನದ ಪ್ರಕ್ರಿಯೆ ನಡೆದಿದೆ. ಆ ನಂತರ
ಇದೇ ಶಿವಕುಮಾರ್ ಆಪ್ತನ ಮೂಲಕ ಅವನನ್ನು ಯಾವುದೋ ಹೋಟೆಲಲ್ಲಿ ತಂದು ಕೂಡ ಹಾಕುವ ಕೆಲಸ ನಡೆದಿದೆ. ಅಲ್ಲಿ ಅವನನ್ನು ಬೆದರಿಸಲಾಗಿದೆ. ನಿನಗೆ ದುಡ್ಡು ಕೊಡ್ತೇವೆ, ಬಾಯಿ ಮುಚ್ಕೊಂಡಿರು ಅಂತ ಹೇಳಲಾಗಿದೆ. ಆ ನಂತರ ಚೇತನ್ ಅನ್ನುವ ಈ ಸಂತ್ರಸ್ತನಿಗೆ ಪ್ರಜ್ವಲ್ ರೇವಣ್ಣನ ಬಗ್ಗೆ ಮಾತಾಡುವಾಗ ಸಂತ್ರಸ್ತೆ, ಇವ ಸಂತ್ರಸ್ತ. ಯಾಕೆಂದರೆ ಇದು ಸಲಿಂಗಕಾಮದ ದೌರ್ಜನ್ಯದ ಪ್ರಶ್ನೆ. ಅಂದರೆ ರೇವಣ್ಣನ ಕುಟುಂಬದ ಈ ಕುಡಿಗಳು ಹೆಣ್ಮಕ್ಳನ್ನೂ ಬಿಡುವುದಿಲ್ಲ, ಗಂಡು ಮಕ್ಕಳನ್ನು ಬಿಡುವುದಿಲ್ಲ. ಎಂಥ ದುರಂತ ಇದು, ಎಂಥ ಅಸಹ್ಯ ಇದು. ಇದ್ರ ಬಗ್ಗೆ ಏನು ಮಾತಾಡೋಣ ಹೇಳಿ? ನಿನ್ನೆಯಿಂದ ಮಾತಾಡಬಾರ್ದು ಅಂತ ಕೂತಿದ್ದೆ ನಾನು. ನನಗೆ ಮೆಸೇಜು ಫೋನು ಮಾತಾಡಿ. ಆದ್ದರಿಂದ ಇವತ್ತು ಮಾತಾಡಲಿಕ್ಕೆ ಕೂತಿದ್ದೇನೆ. ಐ ಆಮ್ ವೆರಿ ಸಾರಿ. ಹೇಳಬಾರದ ಶಬ್ದಗಳನ್ನು ಹೇಳಬೇಕಾಗಿದೆ, ಬಳಸಬೇಕಾಗಿದೆ. ಇದು ನಮ್ಮ ದುರಂತವೋ, ಈ ಸಮಾಜದ ದುರಂತವೋ, ಅಥವಾ ಮಾಡಿದ್ದುಣ್ಣೋ ಮಾರಾಯ ಅನ್ನುವಂಥ ರೇವಣ್ಣನ ಕುಟುಂಬದ ದೌರ್ಭಾಗ್ಯವೋ ಅರ್ಥ ಆಗ್ತಾ ಇಲ್ಲ. ಎಲ್ಲೋ ಒಂದು ರೋಡಲ್ಲಿ ಒಬ್ಬ ಅನಾಮಿಕ, ಅದು ಇವರದೇ ತಪ್ಪು, ಒಂದು ಬೈಕ್ ಬಂದೇನೋ ಹೊಡೆತು, ಕೋಟಿ ರೂಪಾಯಿನ ಕಾರು. ಆ ಅಬ್ರವನ್ನು ನೋಡಿದ್ದೀರಿ, ನಾನೇ ವಿಡಿಯೋ ಮಾಡಿದ್ದೇನೆ. ಫಸ್ಟ್ ನಾನೇ ವಿಡಿಯೋ ಮಾಡಿದ್ದು. ಎಂಥ ದುರಂಕಾರ, ಎಂಥ ಪೊಗರು ಭವಾನಿ ರೇವಣ್ಣ ಅವ್ರದ್ದು. ಮಕ್ಕಳನ್ನು ಬೆಳೆಸಿದ್ದು ನೋಡಿದ್ರೆ, ಅವರಿಗೆ ಕೊಟ್ಟ ಸಂಸ್ಕಾರವನ್ನು ನೋಡಿದರೆ, ಇಡೀ ಸಮಾಜದಲ್ಲಿ ಗಂಡು ಮತ್ತು ಹೆಣ್ಣು ಎರಡು ಭೇದವನ್ನು ನೋಡ್ದೇನೆ ಮುಕ್ಕಿ ನೀರು ಕುಡಿಯುವಂಥ ಮಕ್ಕಳನ್ನು, ಅಸಡ್ಡಾಳಗಳನ್ನು, ಕಂತ್ರಿಗಳನ್ನು ಹುಟ್ಟಿಸಿದ್ದೀರಿ, ಬೆಳೆಸಿದ್ದೀರಿ. ಇದೇನಾ ನೀವು ಕೊಟ್ಟ ಸಂಸ್ಕಾರ? ಇದೇನ ಸಮಾಜದಲ್ಲಿ ಬದುಕಬೇಕು ಅಂತ ತೋರಿಸಿದ ರೀತಿ? ದುಡ್ಡಿದ್ರೆ, ಅಧಿಕಾರ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಅನ್ನುವ ದರ್ಪ, ಏನು ಬೇಕಾದರೂ ಕೊಂಡ್ಕೊಳ್ಬೋದು, ಎಂಥವ್ರನ್ನ ಬೇಕಾದರೂ ಬಾಯಿ ಮುಚ್ಚಿಸ್ಬೋದು, ಎಂಥವ್ರು ಬೇಕಾದರೂ ಕೊಲೆ ಮಾಡ್ಬೋದು. ಏನು ಪಾಳೆಗಾರರ ನೀವು? ಏನಂತ ಭಾವಿಸಿದಿರಿ? ಚೇತನ್ನನ್ನು ರೂಮಲ್ಲಿ ಕೂಡ ಹಾಕಿದಾಗ ಅವನಿಗೆ ಕೊನೆಗೂ ಗೊತ್ತಾಯಿತು, ಇವರು ನನ್ನನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ, ನನ್ನನ್ನು ಕೊಲೆ ಮಾಡ್ತಾರೆ ಇವರು. ಆವಾಗ ಅಲ್ಲಿಂದ ಅವನು ಎದ್ನೋ ಬಿದ್ನೋ ಅಂತ ಏನೋ ಮಾಡಿ ತಪ್ಪಿಸ್ಕೊಂಡು ಬಂದು ಬೆಂಗಳೂರಿಗೆ ಬಂದು ಮುಖ್ಯಮಂತ್ರಿಗಳಿಗೆ, ಪೊಲೀಸ್ ಮಹಾನಿರ್ದೇಶಕರಿಗೆ, ಹಾಸನದ SP ಗೆ ಎಲ್ಲರಿಗೂ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ. ಏನು ನಡೆಯಿತು, ಹೇಗೆ ಪರಿಚಯ ಆಯಿತು, ನಾನು ಯಾಕೆ ಅವರ ತೋಟದ ಮನೆಗೆ ಹೋದೆ, ಇದನ್ನೆಲ್ಲವನ್ನು ಅವನು ಸ್ಪಷ್ಟವಾಗಿ ಹೇಳ್ತಾನೆ. ಪ್ರಜ್ವಲ್ ರೇವಣ್ಣ ಮತ್ತು ಸೂರಜ್ ರೇವಣ್ಣಗೆ ಸೇರಿದಂಥ ಗನ್ನಿಕಡದ ತೋಟದ ಮನೆಯಲ್ಲಿ ನಡೆದಂಥ ಈ ಘಟನೆ ಇದು. ಪ್ರಜ್ವಲ್ ರೇವಣ್ಣನ MP ಎಲೆಕ್ಷನ್ನಲ್ಲಿ ಚುನಾವಣೆ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಸೂರಜ್ ರೇವಣ್ಣನಿಗೆ ಚೇತನ್ ಅನ್ನುವಂಥ ಅರಕಲಗೂಡಿನ ಹುಡುಗನ ಪರಿಚಯ ಆಗತ್ತೆ. ವಿಡಿಯೋದಲ್ಲಿ ಅವನನ್ನು ನೋಡ್ಬೋದು ನೀವು, ಮಾಸ್ಕ್ ಹಾಕ್ಕೊಂಡಿದ್ದಾನೆ. ಆ ಹುಡುಗನ ನೋಡಿದ ತಕ್ಷಣ ಇವನಿಗೆ ಅಟ್ರಾಕ್ಷನ್ ಆಗತ್ತೆ, ಅವನ ರೂಪ ಇವನನ್ನು ಸೆಳೆಯುತ್ತದೆ. ಪಾಪ ಈ ಹುಡುಗನಿಗೆ ಅದು ಗೊತ್ತಿಲ್ಲ. ಇವನು ಹೋಗಿ ಹೆಗಲ ಮೇಲೆ ಕೈ ಹಾಕಿ ಮಾತಾಡಿಸ್ತಾನೆ ಸೂರಜ್ ರೇವಣ್ಣ. ಇದೆಲ್ಲ ಈ ಕಂಪ್ಲೇಂಟಲ್ಲಿ ಇದ್ದದ್ದನ್ನು ನಿಮ್ಗೆ ಹೇಳ್ತಾ ಇರೋದು ನಾನು. ಆಮೇಲೆ ಇವನು ಫೋನ್ ನಂಬರ್ ಕೇಳ್ತಾನೆ. ಎಲ್ಲಿ ಸಾಮಾನ್ಯವಾಗಿ ಹೇಗಿರುತ್ತೆ ವ್ಯವಹಾರ ಹೇಳಿ? ಒಬ್ಬ ರಾಜಕಾರಣಿಯ ಫೋನನ್ನು ಸಾಮಾನ್ಯ ಕೇಳುವುದು ರೂಢಿ. ಆದರೆ ಇಲ್ಲಿ ಸೂರಜ್ ರೇವಣ್ಣನೇ ಅವನ ಹತ್ರ, ಚೇತನ್ ಹತ್ರ ನಂಬರ್ ಕೊಡ್ಲಿಕ್ಕೆ ಕೇಳಿದ್ದಾನೆ. ರಾಜಕಾರಣಿ, ನಮ್ಮ ಏರಿಯಾದವರು, ದೊಡ್ಡ ಕುಟುಂಬ, ನನ್ನ ನಂಬರ್ ಕೇಳ್ತಾ ಇದ್ದಾರೆ, ಕೊಟ್ಟಿದ್ದಾನೆ. ನಿನಗೆ ಕೆಲಸ ಕೊಡಿಸ್ತೇನೆ, ನಿನ್ನನ್ನು ಅದ್ಭುತವಾಗಿ ಬೆಳೆಸ್ತೇನೆ, ನೀನು ನನಗಿಷ್ಟ ಆಗಿದ್ದಿ ಅಂತೇಳಿ ನಂಬರ್ ತೆಗೆದುಕೊಂಡಿದ್ದಾನೆ. ಪ್ರಾಯಶಃ ನಂಬರ್ ತೆಗೆದುಕೊಂಡ ನಂತರ ಈ ಪ್ರಜ್ವಲ್ ರೇವಣ್ಣನ ಪ್ರಕರಣ ಅದು ಇದು ಅಂತ ಎಲ್ಲ ಆಗಿ ಅದು ಎಲ್ಲೋ ಒಂದು ಕಡೆ ತಾಟಸ್ಥ್ಯಗೊಂಡಿತ್ತು ಕಾಣುತ್ತೆ. ಜೂನ್ 14 ಸಂಜೆ 5 ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಹೇಗೆ ಬರುತ್ತೆ? ಗುಡ್ ಈವ್ನಿಂಗ್ ಅಂತ ಹಾಕಿ ಲವ್ ಸಿಂಬಾಲ್ ಹಾಕಿ ಬರುತ್ತೆ. ಎಲ್ಲಿದ್ದೀಯಾ, ಏನು ಮಾಡ್ತಾ ಇದ್ದೀಯಾ ಅಂತ. ಇವನು ದಡ್ಡ ಹುಡುಗರಲ್ವೇ, ಹುಡುಗಿ ಆದ್ರೆ ಲವ್ ಸಿಂಬಲ್ಲು ಅಥವಾ ಇತ್ಯಾದಿ ಹಾಕ್ಲಿಕ್ಕೆ ಹೆದರ್ತಾರೆ. ಹುಡುಗ ಆದ್ರಿಂದ ಏನು ಸಮಸ್ಯೆ? ಒಂದು ಪ್ರೀತಿಯ ಸಂಕೇತ, ಸಾಹೇಬರು, ಬಾಸು, ರಾಜಕಾರಣಿಗಳು ಕಳಿಸವ್ರೆ ಅಂತೇಳಿ
ಇವನು ಒಂದು ಗುಡ್ ಈವ್ನಿಂಗ್ ಅಂತ ಒಂದು ಲವ್ ಸಿಂಬಲ್ ಹಾಕಿ ಕಳಿಸ್ತಾರೆ. ಪ್ರಾಯಶಃ ಆ ಲವ್ ಸಿಂಬಲ್ಲು ಇವನ ತಿಳುವಳಿಕೆ ಏನಿತ್ತಲ್ಲ ಅದನ್ನು ಇನ್ನಿಷ್ಟು ಗಟ್ಟಿಗೊಳಿಸ್ತದೆ ಕಾಣುತ್ತೆ. ಆಮೇಲೆ ನಿನ್ನ ಹತ್ರ ಮಾತಾಡಬೇಕಿತ್ತು, ಫ್ರೀ ಆದಾಗ ಫೋನ್ ಮಾಡು ಮೆಸೇಜು. ಆಮೇಲೆ ಇವನು ಅಣ್ಣ ನಾನು ಅರ್ಕಲ್ಗೋಡಲ್ಲಿದ್ದೇನೆ, ನೀವು ಅರ್ಕಲ್ಗೋಡ್ ಕಡೆ ಬಂದರೆ ಫೋನ್ ಮಾಡಿ. ಆವಾಗ ಇವನು ಇಲ್ಲ, ನಾನು ಅರ್ಕಲ್ಗೋಡೆ ಕಡೆ ಬರುವಂಗಿಲ್ಲ, ನೀನೇ ನಮ್ಮ ಈ ಕಡೆ ಬಾ, ತೋಟದ ಮನೆ ಬಾ, ನಿನ್ನ ಹತ್ರ ಮಾತಾಡಬೇಕು ಅಂತ ಮೆಸೇಜು. ಆ ಮೆಸೇಜ್ ಅದೇ ರೀತಿಯೆಲ್ಲ ಆಗಿ ಮುಗೀತದೆ. ಮಾರನೇ ದಿನ ಅಂದರೆ 14ಕ್ಕೆ ಮೆಸೇಜು, 16ರ ಸಂಜೆ ಇವರು ತೋಟದ ಮನೆಗೆ ಅವನನ್ನು ಕರೀತಾರೆ. ಇವನೇಂತ ಹೇಳ್ತಾನೆ, ಅವ್ರೇನು ಹೇಳಿದ್ದಾರೆ, ನಿನಗೆ ಕೆಲಸ ಕೊಡಿಸ್ತೇನೆ, ನಿನ್ನನ್ನು ಅದ್ಭುತವಾಗಿ ಬೆಳೆಸ್ತೇನೆ, ನೀನು ಬಹಳ ಚುರುಕಿದ್ದಿ, ಭಾಳ ಒಳ್ಳೆಯ ಸಂಘಟಕ, ನೀನು ಜನರನ್ನು ಸೇರಿಸುವ ಗುಣ ಇದೆ ನಿನಗೆ, ಆದ್ದರಿಂದ ನಿನಗೆ ರಾಜಕೀಯದಲ್ಲಿ ಭವಿಷ್ಯ ಇದೆ, ನಿನ್ನನ್ನು ನಾನು ಸರಿಯಾಗಿ ಬೆಳೆಸ್ತೇನೆ. ಆಮೇಲೆ ಇವನು ಹೇಳಿರ್ತಾನೆ, ಶ್ರೀರಾಮ್ ಫೈನಾನ್ಸಲ್ಲಿ ಸರಿಯಾಗಿ ಆಗ್ತಾಯಿಲ್ಲ, ನನಗೊಂದು ಕೆಲಸ ಕೊಡಿಸಿ ಅಣ್ಣ ಅಂತೇನೋ ಹೇಳಿರಬೇಕು. ಅದನ್ನು ಕೊಡಿಸ್ತೇನೆ. ಆದ್ದರಿಂದ 16ನೇ ತಾರೀಕಿಗೆ ಇವನನ್ನು ಕರೆಯಲಾಗತ್ತೆ. ಇವನೇನು ತಿಳ್ಕೊಳ್ತಾನೆ, ಹುಡುಗರು, ಗಂಡಸು, ರಾಜಕಾರಣಿ, ಸಾಹೇಬರು ಕರೆದಿದ್ದಾರೆ, ಹೋಗೋಣ ಅಂತ ಇವನು ಹೋಗ್ತಾರೆ. ಎಲ್ಲಿಗೆ? ಗನ್ನಿ ಕಡದ ತೋಟದ ಮನೆಗೆ ಹೋಗ್ತಾನೆ. ತೋಟದ ಮನೆಗೆ ಹೋದಾಗ ಗೇಟ್ ಹತ್ರ ನಿಂತು ಫೋನ್ ಮಾಡಿದಾಗ ಸೀದಾ ನೀನು ಮನೆ ಒಳಗೆ ಬಾ ಅಂತ ಹೇಳುತ್ತಾರೆ ಇವನು ಸೂರಜ್. ಇವರು ಗೇಟ್ ತೆಗೆದು ಒಳಗೆ ಹೋದಾಗ ಅಲ್ಲಿ 5 ಜನ ಉತ್ತರ ಭಾರತೀಯರು ಕೆಲಸ ಮಾಡ್ತಾ ಇದ್ರಂತೆ. ಆಮೇಲೆ ಇವನು ಬೆಳಗ್ಗೆ ಬಾಗಿಲು ತೆಗೆದು ಒಳಗೆ ಬಾ ಅಂತ ಕರೆದಂತೆ. ಇವನು ಒಳಗೋಗಿದ್ದಾನೆ. ಬಾಗಿಲು ಹಾಕು ಅಂತ ಹೇಳಿದ್ದಾನೆ, ಹಾಕಿದ್ದಾನೆ. ಫೋನ್ ಆಫ್ ಮಾಡು ಅಂತ ಹೇಳಿದ್ದಾನೆ, ಆಫ್ ಮಾಡಿದ್ದಾನೆ. ಹತ್ತಿರ ಬಂದವನು ಹೆಗಲ ಮೇಲೆ ಕೈ ಹಾಕಿ ಕಿವಿಯೆಲ್ಲ ಮುಟ್ಟಿ ಫಸ್ಟ್ ಮಾಡಿದ ಕೆಲಸ ಏನಂತೆ ಅಂದರೆ, ಅವನ ಕಂಪ್ಲೇಂಟಲ್ಲಿದೆ, ತುಟಿಯನ್ನು ಮುತ್ತಿಟ್ಟು ತುಟಿಯನ್ನು ಕಚ್ಚಿದ್ದಾನೆ, ಇವನು ಕೂಗಿದ್ದಾನೆ, ಮತ್ತೆ ಬಿಡಿಸ್ಕೊಂಡಿದ್ದಾನೆ. ಇವನಿಗಾದರೆ ಯಾವ ರೀತಿಯ ಒಂದು ಸಂದರ್ಭ ಇಲ್ಲಿ ನಾನು ನಿಂತಿದ್ದೇನೆ, ಏನಾಗ್ತಾ ಇದೆ ಅಂತ ಅವನಿಗೆ ಏನೂ ಗೊತ್ತಾಗ್ತಾ ಇಲ್ಲ. ಆವಾಗ ಇವನು ಹೇಳಿದ್ದಾನೆ, ನೋಡು, ನನಗೆ ಹುಡುಗಿಯರು ಅಂದರೆ ಇಷ್ಟ ಇಲ್ಲ, ನನಗೆ ನಿನ್ನಂಥ ಹುಡುಗರು ಇಷ್ಟ, ನೀನು ಬಹಳ ಇಷ್ಟ ಆಗಿದ್ದಿ, ನಿನ್ನಿಂದ ನಾನು ಬಹಳ ಮೆಸ್ಮರೈಸ್ ಆಗಿದ್ದೇನೆ, ನೀ ನನಗೆ ಬೇಕು ಅಂಥೇಳಿ ಆ ದೇಹದ ಯಾವ್ಯಾವ ಅಂಗಗಳನ್ನು ಮುಟ್ಟಬಾರ್ದೋ ಅವನ್ನೆಲ್ಲ ಮುಟ್ತಾ ಇದ್ದ ಅಂತ ಬರೀತಾನೆ ಅವನು. ಆಮೇಲೆ ಇವನು ಅದನ್ನು ದೂಡ ತಳ್ತಾನೆ, ಮತ್ತು ಜಬರ್ದಸ್ತ್ ಮಾಡ್ತಾನೆ, ಆಮೇಲೆ ಕಿರ್ಚುತ್ತಾನೆ. ಏನೇ ಮಾಡಿದರೂ ಇವನನ್ನು ಬಿಡೋದಿಲ್ಲ, ಬಾಚ್ಕೊಳ್ತಾನೆ, ತಬ್ಕೊಳ್ತಾನೆ, ಮುತ್ಕೊಡ್ತಾನೆ. ಆಮೇಲೆ ಅವನು ಹೇಳ್ತಾನೆ, ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿಯಿಂದ ಚೇತನ್ ಬಿಡಿಸ್ಕೊಂಡು ಓಡೋಗ್ಲಿಕ್ಕೆ ಟ್ರೈ ಮಾಡಿದಾಗ, ನೀನೀಗ ಹೋಗುವ ಹಾಗೆ ಇಲ್ಲ, ನಿನ್ನನ್ನು ಕೊಲೆ ಮಾಡ್ತೇನೆ ನಾನು, ಆಮೇಲೆ ನಾನೂ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಇವನಿಗೆ ಬೆದರಿಕೆ ಒಡ್ಡಿ ಅಲ್ಲಿಂದ ಅವನನ್ನು ಕೈ ಹಿಡಿದು ಎಳೆದು ಬೆಡ್ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಬೆಡ್ರೂಮಿಗೆ ಕರ್ಕೊಂಡು ಹೋದಾಗ ಇಬ್ಬರೂ ಬೆತ್ತಲಾಗ್ತಾರಂತೆ. ಅಲ್ಲಿಂದ ಮುಂದೆ ಏನು ನಡೆಯಿತು ಅನ್ನೋದನ್ನು ದಯವಿಟ್ಟು ನನ್ನನ್ನು ಕೇಳಬೇಡಿ, ನಾನು ಹೇಳಕೂಡದು. ಅಷ್ಟರ ಮಟ್ಟಿಗೆ ಅವನಿಗೆ ಹಿಂಸೆ ಕೊಡಲಾಗಿದೆ. ಅವನ ಮರ್ಮಾಂಗಕ್ಕೆ ಗಾಯಗೊಳ್ಳುವಷ್ಟು ಹಿಂಸೆ ಕೊಡಲಾಗಿದೆ. ಅವನು ಗಾಬರಿಯಾಗಿದ್ದಾನೆ, ಬೆಚ್ಚಿ ಬಿದ್ದಿದ್ದಾನೆ, ಕುಸಿದೋಗಿದ್ದಾನೆ. ಕೊನೆಗೂ ಏನೇನೋ ಮಾಡಿ ತಪ್ಪಿಸಿಕೊಂಡು ಅಲ್ಲಿಂದ ಓಡಿ ಮನೆಗೆ ಬಂದಿದ್ದಾನೆ ಚೇತನ್. ಮನೆಗೆ ಬಂದಾಗ ಮಾನಸಿಕ ಅಸ್ವಸ್ಥನ ಹಾಗೆ ಕಾಣಿಸ್ಕೊಳ್ತಾ ಇದ್ದಂತೆ ಎಲ್ಲರೂ ವಿಚಾರಿಸಿದ್ದಾರೆ. ಆವಾಗ ನಡೆದ ಘಟನೆಯನ್ನು ಹೇಳಿದ್ದಾನೆ. ಮನುಷ್ಯನಾದವನು ಆ ಇಡೀ ಕಂಪ್ಲೇಂಟಿನ ವಿವರವನ್ನು, ಮನುಷ್ಯನಾದವನು ಆ ಬೆಡ್ರೂಮಿನ ಸೀನನ್ನು ಓದಲಿಕ್ಕೆ ಸಾಧ್ಯ ಇಲ್ಲ, ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಆ ಮೆಸೇಜ್ಗಳನ್ನು ತೋರಿಸ್ತೇವೆ. ಆಮೇಲೆ ಆಡಿಯೋದಲ್ಲಿ ಈ ಆಫ್ಟರ್ ದ ಎಫೆಕ್ಟು, ಯಾಕೋ ಚಿನ್ನ ನೀನು ಹೀಗೆಲ್ಲ ಮಾತಾಡ್ತಿ, ಹಾಗೆಲ್ಲ ಮಾತಾಡಬೇಡ, ಏನೂ ಆಗೋದಿಲ್ಲ, ಏನೂ ಹೋಗಲಿಲ್ಲ, ಮಾನ ಹೋಗಲಿಲ್ಲ, ಮರ್ಯಾದೆ ಹೋಗಲಿಲ್ಲ, ನಿನ್ನನ್ನು ನಾನು ಬೆಳೆಸ್ತೇನೆ, ನೀನು ನನ್ನೊಟ್ಟಿಗೆ ಇದ್ದುಬಿಡು, ನಿನಗೆ ದುಡ್ಡು ಕೊಡ್ತೇನೆ, ಬಳಸ್ಕೋ, ಈ ಥರದ ಸಂಭಾಷಣೆಯ ಆಡಿಯೋ ಕೂಡ ಈಗ ಹೊರಗೆ ಬಿದ್ದಿದೆ. ಯಾಕಪ್ಪ ಇಷ್ಟೊಂದ್ರೆ ಇದು ಮಾಡ್ತಿದ್ಯಾ? ನಾನೇನು ಮಾಡ್ತಿಲ್ಲ ಕಣ. ನಾನು ಬೆಳಗ್ಗೆನೆ ಫೋನ್ ಮಾಡಿಲ್ಲ ನಿಮಗೆ, ನೀವೇ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ. ಅಷ್ಟೊಂದು ಹೇಳ್ತಿದ್ದೀನಿ, ನೀವೇ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ. ಕೇಳಿಸ್ಕೊ, ನೀವು ಬಂದು ಎದುರುಗಡೆ ಮಾತಾಡ್ತೀನಿ, ನಾನು ಮಾತಾಡ್ಬೋದು. ನೀವು ಸಡನ್ ಆಗಿ ಫೋನಲ್ಲಿ ಮಾತಾಡ್ತಿದ್ದೆ, ನಾನು ಏನಂತ ಅರ್ಥ ಮಾಡ್ಕೊಳ್ಳೋದು. ಅಷ್ಟು ಹೇಳ್ತಿದ್ದೀನಿ, ಮನೆಗೂ ಹೋಗಿಲ್ಲ ಅಣ್ಣ, ನನಗೆ ಸ್ವಲ್ಪ ಒಂಥರ ಹಿಂಸೆ ಆಗ್ಬಿಟ್ಟಿದೆ ಅಂತ ಹೇಳಿ. ಕೇಳಿಸ್ಕೊ
ಇಲ್ಲಿ ಜನ ಇದ್ದಾರೆ ಕೂಡ, ತುಂಬಾ ಜನ ಮಾತಾಡಿದ್ದೆ. ನಾನು ಬೆಳಿಗ್ಗೆ ನೀವು ಮಾಡಿದಾಗ ಚೆನ್ನಾಗಿ ತುಂಬಾ ಜನ ಇದ್ರು. ಆ ಕಡೆ ಸೈಡಲ್ಲಿ ಹೋಗಿ ಮಾತಾಡೋ ಸಿಕ್ಕ ಹಿಂಸೆ ಆಗ್ತಾ ಇತ್ತು. ಈಗ ವಿಷಯ ಆಗದ ಹೋಗಿದೆ, ಅದ್ ಬೇಡ, ಅದ್ ಕುತ್ಕೊಂಡು ಮಾತಾಡೋಣ ಬಾ ಅಂತಾರೆ. ಆಯ್ತಾ, ತಲೆ ಕೆಡ್ಸ್ಕೊಳಕ್ ಹೋಗ್ತಾರೆ ಯಾವ್ದಕ್ಕೂ. ಏನು ಮಾಡೋದು ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ನಿಮ್ಮನ್ನೇ ಹೇಳಿ ಹೇಳಿ ಅಂತ ರಾತ್ರಿನೇ ಮೆಸೇಜ್ ಹಾಕಿದ್ದೆ, ಏನಾದರೂ ಹೇಳಿ ಏನು ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತೇಳಿ. ಈಗ ನಾನು ಹೇಳೋಣ ಅಂದ್ರೆ ನೀನ್ ಬೆಳಕಿಗಡೆ ಬಂದು ಮಾತಾಡಿದ್ರೆ ಹೇಳ್ಬೋದು. ಎದುರುಗಡೆ ಹೆಂಗೆ ಬಿಟ್ಬಿಡ್ತಾರೆ ಹೇಳಿ, ಇವಾಗ ಅಲ್ಲಿಗೆ ಬರಕ್ಕೆ ಬಿಟ್ಬಿಡ್ತಾರ? ಇವಾಗ ಅಲ್ಲಿಗೆ ಹೆಂಗೆ ಕಳಿಸ್ತಾರ? ಇವಾಗ ಅವರು ಮೊದಲೇ ಬೈದಲ್ಲ ಅವ್ರು, ಮತ್ತೇನಾರ ಇದು ಮಾಡಿದ್ರೆ ನನಗೂ ಭಯ ಇದೆ. ಅಂತ ಹೇಳಿ ಹೆಂಗಿರು ವಾಟ್ಸ್ಆಪ್ ಕಡೆ ಯಾರು ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತ ಹೇಳು, ಅದನ್ನಾದ್ರೂ ಮಾಡ್ತಾರೆ. ನನಗೆ ಗೊತ್ತಿಲ್ಲ, ನೀವು ಹೇಳ್ಬೇಕು. ಏನು ಮಾಡಲಿ ನೀವು ಹೇಳಿ. ಸ್ವಲ್ಪ ಅಮೌಂಟ್ ಏನಾದ್ರು ಕೊಟ್ಟು ಕಳಿಸ್ತೀನಿ. ಅದೇ ಆಯ್ತಾ, ಸ್ವಲ್ಪ ನನ್ನ ಮರ್ಯಾದೆ ಹೋಗುತ್ತಲ್ಲ, ಹಂಗೆಲ್ಲ ಮಾಡಕ್. ಇಲ್ಲಿ ಯಾರು ಮಾಡಿದ್ರು ಹೋಗಲ್ಲ ಕಣೋ, ಏನು ಆಗಲ್ಲ, ಯಾರಿಗೂ ಗೊತ್ತಿಲ್ಲ ತಾನೇ ವಿಷಯ, ಸುಮ್ಮನೆ ಬಿಟ್ಟು ಬಿಡ್ಬೇಕು. ಅದೇನು ನಮ್ಗೆ ಒಳ್ಳೆಯ ವಿಷಯ ಹೇಳ್ಬಿಡ್ತೀನಿ ಕಣಪ್ಪ. ನಿಮ್ ಸಮಾಜದಲ್ಲಿ ನಿಮ್ಗೆ ಒಳ್ಳೆ ರೀತಿ ಬೆಳೆಸ್ಬೇಕು ಅಂತ ತುಂಬಾ ನೀನ್ ಮಾತಾಡ್ತೀನಿ ಅಷ್ಟೇ, ಅರ್ಥ ಆಯ್ತಾ? ನನಗ್ ಬೆಲೆ ಇದೆ, ಮತ್ತೆ ನನಗೆ ಸುಮ್ಮನೆ ಅವತ್ತು ನಾವು ಕರೆದು ಈ ತರ ಎಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ಮನೆಗೆ ಬಂದಾಗ ಲೀವ್ ಮಾಡ್ಕೊಂಡೆ. ಈಗ ಆಗಿದ್ದು ಹಾಕೋಗಿದೆ ಕಣೋ. ಈಗ ನಾವು ಮುಂದೆ ಹಾ ಹೇಳಿ. ನೀನು ಬಿ.ಕಾಮ್ ಮಾಡಿದ್ದಲ್ಲ, ಮದರ್ ಡೇಟ್ ಕಡೆ ಒಳ್ಳೆ ಕಡೆ ಕೆಲಸ ಕೊಡ್ಸೋಣ ಅಂತ ನನ್ನ ಮನ್ಸಲ್ಲಿತ್ತು, ಅರ್ಥ ಆಯ್ತಲ್ವಾ? ಈಗ 4 ತಿಂಗಳಲ್ಲಿ ಇಲ್ಲಿ ಹಾಸನಲ್ಲೇ ಮದರ್ ಡೇರಿ ಓಪನ್ ಆಗ್ತದೆ, ಆಯ್ತಲ್ವಾ? ಹಂಗೆಲ್ಲ ಈಗ ಮರ್ಯಾದೆ ಹೋಗವಂತ ಇದಾಗಿದೆ ನೋಡೋಣ. ಇಷ್ಟ ಆಗ್ತಾ ಇದ್ದಾಗೆ ಸೂರಜ್ ರೇವಣ್ಣನೂ ಇನ್ನೊಂದು ಕ್ರಿಮಿನಲ್ ಬುದ್ಧಿ ಯೋಚನೆ ಮಾಡ್ತಾನೆ. ಹೊಳೆನರಸೀಪುರದ ಠಾಣೆಗೆ ಆಪ್ತ ಶಿವಕುಮಾರ್ ಮೂಲಕ ಒಂದು ಕಂಪ್ಲೇಂಟ್ ಕೊಡಿಸ್ತಾನೆ. ಶಿವಕುಮಾರ್ ಹೇಳ್ತಾನೆ, ನನ್ನ ಹತ್ರ ಈ ಚೇತನ್ನು ಕೆಲಸಕ್ಕೆ ಕೇಳಿಕೊಂಡು ಬಂದ, ಆದ್ದರಿಂದ ನಾನು ಬಾಸ್ ನಂಬರ್ ಕೊಟ್ಟೆ. ಅವನು ಬಾಸ್ ನಂಬರ್ ಕೊಟ್ಟಾಗ ಫೋನಲ್ಲಿ ಮಾತಾಡಿದ್ದಾನೆ, ತೋಟದ ಮನೆಗೆ ಹೋಗಿ ಕೆಲಸ ಕೇಳಿದ್ದಾನೆ. ಆವಾಗ ನಡೆದ ಮಾತುಕತೆಯಲ್ಲಿ ಇವನು ಈಗ ಏನು ಮಾಡ್ತಾ ಇದ್ದಾನೆ ಅಂದರೆ 5 ಕೋಟಿ ರೂಪಾಯಿ ಡಿಮಾಂಡ್ ಮಾಡ್ತಾ ಇದ್ದಾನೆ. ಇಲ್ಲದೇ ಇದ್ದರೆ ಅಸಹಜವಾದ ಲೈಂಗಿಕ ದೌರ್ಜನ್ಯದ ಕೇಸಿನ ಮೇಲೆ ಹಾಕಿಸ್ತೇನೆ ಅಂತ ಈ ಚೇತನ್ ಅವನು ಬೆದರಿಸಿದ್ದಾನೆ ಅಂತ ಹೇಳಿ ಅಲ್ಲಿ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ. ಕಂಪ್ಲೇಂಟನ್ನು ಹೊಳೆನರಸೀಪುರ ಠಾಣೆಯಲ್ಲಿ ತೆಗೆದುಕೊಳ್ಳಲಾಗಿದೆ. 384/504 ಅಡಿಯಲ್ಲಿ FIR ಕೂಡ ದಾಖಲಾಗಿದೆ. ನೋಡಿ ಪರಿಸ್ಥಿತಿ ನೋಡಿ. ಅಪ್ಪನ ಹೆಸರಲ್ಲಿ 364/365 ಲೈಂಗಿಕ ದೌರ್ಜನ್ಯ ಮತ್ತು ಕಿಡ್ನ್ಯಾಪ್ ಕೇಸು. ಇದೇ ಭವಾನಿ ತಾಯಿಯ ಮೇಲೆ ಈಗಾಗಲೇ ವಾರೆಂಟ್ ಹೊರಟಿತ್ತು, ಅವರು ಜಾಮೀನು ತಗೊಂಡಿದ್ದಾರೆ, ವಿಚಾರಣೆಗೆ ಹೋಗ್ತಾ ಇದ್ದಾರೆ. ಇನ್ನು ತಮ್ಮ ಪ್ರಜ್ವಲ್ ರೇವಣ್ಣ ಈಗಾಗಲೇ SIT ಕೈಯಲ್ಲಿದ್ದಾನೆ, ಆಸ್ಪತ್ರೆ SIT ಮಹಜರು ಅಂಥೇಳಿ ತಿರುಗಾಡ್ತಾ ಇದ್ದಾನೆ. ಎಂಥ ಪರಿಸ್ಥಿತಿ! ಒಂದು ಕುಟುಂಬಕ್ಕೆ ದೌಲತ್ತು, ದರ್ಪ, ದುರಹಂಕಾರ, ರೌಡಿಸಮು, ಹಣ, ಜನಬಲ ಎಲ್ಲವೂ ಏಕೀಕೃತಗೊಂಡಾಗ, ಬುದ್ಧಿಶೂನ್ಯ ಆದಾಗ, ಅಹಂಕಾರವೇ ತನ್ನ ಬದುಕನ್ನು ಆಳ್ತಾ ಹೊರಟಾಗ ಇಡೀ ಕುಟುಂಬ ಎಂಥ ನಾಮರ್ದ ಕುಟುಂಬವಾಗಿ, ಎಂಥ ಅಸಂಸ್ಕೃತ ಕುಟುಂಬವಾಗಿ, ಸಮಾಜ ವಿರೋಧಿಯಾಗಿ ಆ ಕುಟುಂಬ ಕಾಣಿಸ್ಕೊಳ್ತದೆ ಮತ್ತು ಬೆಳೆಯುತ್ತದೆ ಅನ್ನೋದಕ್ಕೆ ಈ ರೇವಣ್ಣ ಅವರ ಕುಟುಂಬ ಸಾಕ್ಷಿ. ಇದು ಕೇವಲ ಆರೋಪ ಅಥವಾ ಷಡ್ಯಂತ್ರ ಚೇತನ್ ಮೂಲಕ ಆಗಿದೆ ಅಂತಾದರೆ ಅವನ FIR ಅಲ್ಲಿ ಈ ರೀತಿಯ ಎಲ್ಲ ವಿವರಗಳನ್ನು ಹೇಗೆ ಕೊಡ್ತಾನೆ? ಅದನ್ನೀಗ ಪರೀಕ್ಷೆ ಮಾಡ್ಬೋದಲ್ಲ, ಮೆಡಿಕಲ್ ಚೆಕ್ ಮಾಡ್ಬೋದಲ್ಲ, FSL ರಿಪೋರ್ಟ್ ತರಿಸ್ಕೋಬೋದಲ್ಲ, ವಿಧಿವಿಜ್ಞಾನ ಇಲಾಖೆಯಿಂದ ಎಲ್ಲವನ್ನು ತರಿಸ್ಕೋಬಹುದು. ಬರೀ ಸುಮ್ಮನೆ ಸುಮ್ಮನೆ ಮಾಡಿದ ಕಂಪ್ಲೇಂಟ್ ಅಲ್ಲ ಇದು. ಅವನು ವಿವರಗಳನ್ನು ಕೊಡ್ತಾನೆ. ಸಿಮೆಂಟ್ ಕಲರಿನ ಪೈಜಾಮ ರೀತಿಯ ಪ್ಯಾಂಟು ಮತ್ತು ಟೀ ಶರ್ಟನ್ನು ಧರಿಸಿದ್ರು ಅಂತ ಹೇಳ್ತಾನೆ ಅವನು. ಪ್ರತಿಯೊಂದು ವಿವರನ ಕೊಡ್ತಾನೆ. ಆ ವಿವರವನ್ನು ಓದಿದರೆ ಮನಸ್ಸು ಇಡೀ ಹೇಸಿ ಹೋಗುತ್ತೆ. ಮನುಷ್ಯ ಹೀಗೂ ಇರಲಿಕ್ಕೆ ಸಾಧ್ಯನಾ? ಇಂಥ ಕುಟುಂಬದಿಂದ ಇಂಥ ಮಕ್ಕಳ, ಒಬ್ಬ ಹೆಣ್ಮಕ್ಕಳ ಮಾನಹರಣ ಮಾಡುವ, ಚಾರಿತ್ರಿಕವಾಗಿ ಯಾರೂ ಮಾಡದೇ ಇದ್ದಂಥ ಮನುಷ್ಯ ಕುಲ ನಾಚುವ ಕೆಲಸ ಮಾಡ್ತಾನೆ. ಇನ್ನೊಬ್ಬ ಗಂಡಸಿನ ಮೇಲೇನೆ ಎರಗ್ತಾನೆ. ಅಪಸವ್ಯದ ಕುಟುಂಬವೇ, ಅಸಹ್ಯದ ಕುಟುಂಬವೇ, ಸಮಾಜಕ್ಕೆ ಇಂಥ ಭಾರವಾದ ಕುಟುಂಬವ ಇದು. ಹಾಗಾದರೆ ಈಗ ಹೊರಗೆ ಬರ್ತಾ ಇರುವ ಸತ್ಯ ಇಷ್ಟೇ ಆದರೆ ಇನ್ನು ಈ ರೇವಣ್ಣನ ಕುಟುಂಬದ ಈ ರೀತಿಯ ದಶಕದ ರಾಜಕೀಯದ ಹಿನ್ನೆಲೆಯಲ್ಲಿ
ಇನ್ನು ಎಷ್ಟು ರಕ್ತಪಾತ, ಎಷ್ಟು ರಕ್ತ ಹರಿದಿದೆಯೋ, ಎಷ್ಟು ಮಾನ ಹೆಣ್ಮಕ್ಳದು ಗಂಡು ಮಕ್ಕಳದು ಹೋಗಿದೆಯೋ ಅದನ್ನು ಯಾರು ಹುಡುಕೋರು? ಇಂಥ ವ್ರಣ ಸಮಾಜಕ್ಕೆ, ಅದು ದೇಶ ಸೇವೆಯ ಸಮಾಜ ಸೇವೆಯ ಹೆಸರಿನಲ್ಲಿ, ಅದು ದೊಡ್ಡಗೌಡರ ಕುಟುಂಬದಲ್ಲಿ, ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದಲ್ಲಿ ಇಂಥ ಅಸಹ್ಯದ ಮಕ್ಕಳು. ಇದೇ ಬಡವರ ಮನೆ ಕುಟುಂಬದಲ್ಲಿ ಹುಟ್ಟಿದ್ರೆ, ಸಾಮಾನ್ಯರು ಮಾಡಿದರೆ ಈ ಕೆಲಸವನ್ನ ಇಲ್ಲಿವರೆಗೆ ಏನಾಗ್ತಾ ಇತ್ತು? ಹೈ ಪ್ರೊಫೈಲ್ ದೊಡ್ಡವ್ರ ಮನೆ ಇದು ಪ್ರಕರಣ ಇದು. ಆದ್ರಿಂದಲೇ ನಿಧಾನವಾಗಿ ಹೋಗ್ತಾ ಇದೆ. ಕರ್ನಾಟಕ ಅನ್ನೋದು ಒಂದು ಕಾಲದಲ್ಲಿ ಒಂದು ಸಾಧನೆ, ಸಾರ್ಥಕತೆ, ವಿಶ್ವೇಶ್ವರಯ್ಯನಂಥವರು, ಕೆಂಪೇಗೌಡರಂಥವರು, ರಾಜ್ಕುಮಾರ್ ಅಂತವರು, ಇನ್ಫೋಸಿಸ್ನಂಥ ಕಂಪನಿಗಳು, ಕೆಂಗಲ್ ಹನುಮಂತರಾಯನಂಥ ರಾಜಕಾರಣಿಗಳು, ಅರಸುವಂಥ ರಾಜಕಾರಣಿ, ಗಂಗೂಬಾಯಿ ಹಾನಗಲ್ರಂಥ ಸಂಗೀತಗಾರ್ತಿಯರು, ಭೀಮಸೇನ್ ಜೋಶಿ ಅಂತವರು, ಕಲಾಕಾರರು, ಎಂತೆಂಥವರು, ದಾಸರು, ಇತಿಹಾಸಕ್ಕೆ ಹೋದರೆ 8 ಜ್ಞಾನಪೀಠ. ಕರ್ನಾಟಕದ ಬಗ್ಗೆ ಎಂಥ ಒಂದು ಸಾಂಸ್ಕೃತಿಕ ವೈಭವದ ಕಲ್ಪನೆ ಇತ್ತು. ಕರ್ನಾಟಕವನ್ನು ಆರ್ಥಿಕವಾಗಿಯೂ ಈ ಕಾಂಗ್ರೆಸ್ನವರು ದಿವಾಳಿ ಮಾಡಿದರು, ಮಾನಸಿಕವಾಗಿ ಸಂಪೂರ್ಣವಾಗಿ ಜರ್ಜರಿತಗೊಂಡೋಗಿದೆ. ಇನ್ನು ಚಾರಿತ್ರ್ಯದ ಪ್ರಶ್ನೆ ಬಂದರೆ ಕರ್ನಾಟಕದವರೆಲ್ಲರೂ ಒಂದು ರೀತಿಯಲ್ಲಿ ಚಾರಿತ್ರ್ಯಹೀನರು ಅನ್ನುವಂಥ ಪ್ರಶ್ನೆಗೆ ಈ ಒಂದು 7-8 ತಿಂಗಳಿಂದ ಬಂದು ನಿಂತ ಹಾಗೆ ಕಾಣುತ್ತೆ. ಕೇವಲ ಲೈಂಗಿಕ ಹಗರಣ, ಬೀಭತ್ಸವಾದ ಕೊಲೆ, ರಕ್ತಪಾತ, ಅಸಹ್ಯಕರವಾದದ್ದು ಎಲ್ಲವೂ ದೊಡ್ಡ ದೊಡ್ಡವ್ರ ಕುಟುಂಬದಿಂದಲೇ ನಡೀತಾ ಇದೆ, ಸೆಲೆಬ್ರಿಟಿಗಳ ಕುಟುಂಬದಲ್ಲೇ ನಡೀತಾ ಇದೆ. ಏನು ಹೇಳಬೇಕಿದಕ್ಕೆ? ತಕ್ಕದಾದಂಥ ತನಿಖೆ ನಡೆಯಬೇಕು. ಚೇತನ್ ಅವರ ಈ ಪ್ರಕರಣ ಏನಿದೆ, ಇವತ್ತಿನ ಕಂಪ್ಲೇಂಟನ್ನು ಕೊಟ್ಟಿದ್ದಾರಲ್ಲ, ಅದು ಅಕ್ಷರಶಃ ತನಿಖೆ ಆಗಬೇಕು. ಸೂರಜ್ನನ್ನು ಹೆಡೆಮುರಿ ಕಟ್ಟಿ ಒಳಗೆ ಹಾಕಬೇಕು, ಕಠಿಣವಾದ ಶಿಕ್ಷೆಗೆ ಗುರಿಪಡಿಸಬೇಕು. ಈ ಪ್ರಜ್ವಲ್ಲು, ರೇವಣ್ಣನ ಮಗ ಸೂರಜ್ಜು ಮತ್ತು ದರ್ಶನ್ನ ಪ್ರಕರಣ, ಈ ತ್ರಿಮೂರ್ತಿಗಳ ಪ್ರಕರಣ ಏನಿದೆಯಲ್ಲ, ಅಸಹ್ಯಕರವಾದದ್ದು, ಅದು ಕರ್ನಾಟಕದ ಇಡೀ ಧವಳ ಕೀರ್ತಿಗೆ ಸಂಪೂರ್ಣವಾಗಿ ಮಸಿ ಬೆಳೆದಿದೆ. ಕರ್ನಾಟಕದ ಭೂಪಟಕ್ಕೆ ಇವತ್ತು ಅಸಹ್ಯಕರವಾದಂಥ ಒಂದು ಆರೋಪದ ನೆರಳು ಅಂಟಿದೆ. ಸಮಾಜ ಸಂಪೂರ್ಣವಾಗಿ ಅಸಹ್ಯದಿಂದ ನೋಡ್ತಾ ಇದೆ, ಬೆಚ್ಚಿ ಬಿದ್ದಿದೆ ಸಮಾಜ. ಕರ್ನಾಟಕದಲ್ಲಿ ಇಂಥ ಘಟನೆಗಳು ನಡೆಯುತ್ತದೆ ಅಂತ ಯಾರೂ ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಹಾಗಾಗಿ ಸೂರಜ್ನ ಪ್ರಕರಣ ಇರಬಹುದು, ಪ್ರಜ್ವಲ್ನ ಪ್ರಕರಣ ಇರಬಹುದು, ದರ್ಶನ ಪ್ರಕರಣ ಇರಬಹುದು, ಇವೆಲ್ಲವೂ ಬಹಳ ಆರಂಭ ಶೂರತ್ವದ ತನಿಖೆಯ ಬಿರುಸನ್ನು ಕಾಣಿಸ್ಕೊಳ್ತಾ ಇದೆ. ಆದರೆ ಅದರ ಹೋಗ್ತಾ 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 ಅದಕ್ಕೆ ಕವಲೊಡೆತಾ ಇದೆ. ಇವತ್ತೊಬ್ಬರು ಆಂಧ್ರದಿಂದ ಒಬ್ಬರು ಫೇಮಸ್ ನಟರೊಬ್ಬರು ನನಗೆ ಫೋನ್ ಮಾಡಿದರು, ಏನೂ ಆಗೋದಿಲ್ಲ ಇದು ನೋಡಿ, ನಾ ಬರ್ಕೊಡ್ತೇನೆ, ಇನ್ನು ತಿಂಗಳು 15 ದಿನ ಅಥವಾ 2-3 ತಿಂಗಳಲ್ಲಿ ಅಥವಾ 15 ದಿನ 20 ದಿನದಲ್ಲಿ ಅವರು ಆಕ್ರೋಶ ಆ ಲೆವೆಲಲ್ಲಿತ್ತು. ಅವರೇನು ಒಳ್ಳೆಯವರೇ, ತಪ್ಪಿಸತ್ ಅವ್ರು ಕೆಟ್ಟವರಲ್ಲ. ಆದರೆ ಅವ್ರು ಹೇಳ್ತಾ ಇರೋದು, ಈ ಸಮಾಜ, ಈ ನ್ಯಾಯಾಂಗ ಅಥವಾ ಕಾರ್ಯಾಂಗ ಅಥವಾ ಪೊಲೀಸ್ ವ್ಯವಸ್ಥೆ ದುಡ್ಡಿದ್ದವರ, ಅಧಿಕಾರ ಇದ್ದವರ ಪರವಾಗಿದೆ, ಅದು ಏನು ಬೇಕಾದರೂ ಮಾಡ್ಬೋದು. ದರ್ಶನ್ ಸಂಪೂರ್ಣವಾಗಿ ಹೊರಗೆ ಬರ್ತಾನೆ, ನೀವು ಏನು ಯೋಚನೆ ಮಾಡಬೇಡಿ, ನಾನು ಇದನ್ನು ಬರ್ಕೊಡ್ತೇನೆ ನೋಡಿ, ಅವ್ರಿಗೇನಾಗೋದಿಲ್ಲ. ರೇಣುಕಾ ಸ್ವಾಮಿದೇ ತಪ್ಪು, ಹೌದು, ರೇಣುಕಾ ಸ್ವಾಮಿದು ಘೋರ ಅಪರಾಧ ನಾವು ಹೇಳಿದ್ದೇವೆ. ಆದರೆ ಆ ಅಪರಾಧಕ್ಕೆ ಇವರು ಕೊಟ್ಟ ಶಿಕ್ಷೆ ಅದೆಷ್ಟು ಘೋರ, ಅದೆಷ್ಟು ಬೀಭತ್ಸ, ಅದು ಸರಿ ಎನ್ನುವ ಪ್ರಶ್ನೆ. ಹಾಗಾಗಿ ಪ್ರಜ್ವಲ್ನ ಪ್ರಕರಣ, ಸೂರಜ್ನ ಪ್ರಕರಣ, ದರ್ಶನ್ ಪ್ರಕರಣ, ಇದು ಕರ್ನಾಟಕದ ಒಂದು ಆತ್ಮಪರೀಕ್ಷೆ ಅಂತ ಭಾವಿಸ್ತೇನೆ ನಾನು. ಇದನ್ನು ಸರಿಯಾದ ರೀತಿಯಲ್ಲಿ ವಿಚಾರಣೆ ನಡೆದು ತಪ್ಪಿತಸ್ಥರಿಗೆ ಸರಿಯಾದ ಶಿಕ್ಷೆ ಆದರೆ
ನಮ್ಮ ತನಿಖಾ ಸಂಸ್ಥೆಗಳು ಅಥವಾ ಪೊಲೀಸು ವ್ಯವಸ್ಥೆ, ನಮ್ಮ ಸರ್ಕಾರ ಮತ್ತು ನ್ಯಾಯಾಂಗ ವ್ಯವಸ್ಥೆ ಇದರ ಬಗ್ಗೆ ಅಗಾಧವಾದ ಗೌರವ ಬೆಳೀತದೆ. ಒಮ್ಮೆ ಇದೇ ನೇಹನ ಪ್ರಕರಣ, ಅಂಜಲಿ ಪ್ರಕರಣ, ಅದರ ಮಧ್ಯೆ ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಅತ್ಯಂತ ಕೋಟಿ ಕೋಟಿ ಹಗರಣ, ದರ್ಶನ್ ಪ್ರಕರಣ, ಪ್ರಜ್ವಲ್ ಪ್ರಕರಣ, ಇವೆಲ್ಲವೂ ಸರಿಯಾದ ರೀತಿಯಲ್ಲಿ ಒಮ್ಮೆ ತನಿಖೆಯಾಗಿ ತಪ್ಪಿತಸ್ಥರಿಗೆ ಕಠಿಣವಾದಂಥ ಶಿಕ್ಷೆ ಆಗದಿದ್ದ ಪಕ್ಷದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಮತ್ತು ಪೊಲೀಸ್ ವ್ಯವಸ್ಥೆಯ ಮೇಲೆ ಇರುವ ಎಲ್ಲ ನಂಬಿಕೆಗಳು ಸಂಪೂರ್ಣವಾಗಿ ನಾಶ ಆಗ್ತವೆ. ಈ ಸಮಾಜ ಸಂಪೂರ್ಣವಾಗಿ ಸತ್ತಿದೆ ಅಂತ ಭಾವಿಸಬೇಕಾಗತ್ತೆ. ಈ ಸಮಾಜದಲ್ಲಿ ಯಾವುದೇ ನ್ಯಾಯದ ನಿರೀಕ್ಷೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಹಣ ಇದ್ದವರು, ಅಧಿಕಾರಸ್ಥರು, ದರ್ಪ ದುರಹಂಕಾರ ಇದ್ದವರು ಆಳಬಹುದಾದ ಸಮಾಜ ಇದು. ಈ ಸಮಾಜಕ್ಕೆ ಪ್ರಜಾಪ್ರಭುತ್ವದ ಯಾವ ಅವಶ್ಯಕತೆಯೂ ಇಲ್ಲ. ಯಾಕೆಂತಂದರೆ ಇಲ್ಲಿ ಪಾಳೆಗಾರಿ ವ್ಯವಸ್ಥೆ ಇದೆ ಮತ್ತು ಅತ್ಯಂತ ನೀಚತನದ ವ್ಯಕ್ತಿಗಳೇ ಈ ಸಮಾಜವನ್ನು ಆಳ್ತಾ ಇದ್ದಾರೆ ಅಂತ ನಾವು ನಂಬಬೇಕಾಗತ್ತೆ. ಅದಲ್ಲ ಅಂತಾದರೆ ಸೂರಜ್ ಪ್ರಕರಣ, ನೇಹನ ಪ್ರಕರಣ, ಅಂಜಲಿ ಪ್ರಕರಣ, ಪ್ರಜ್ವಲ್ ಪ್ರಕರಣ ಮತ್ತು ದರ್ಶನ್ ಪ್ರಕರಣ, ಅದರ ಜೊತೆ ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಹಗರಣ, ಭ್ರಷ್ಟಾಚಾರ, ಇವೆಲ್ಲವೂ ಸರಿಯಾದ ಒಂದು ದಿಕ್ಕಿನಲ್ಲಿ ವಿಚಾರಣೆಯಾಗಿ ಸಮಾಜಕ್ಕೆ ಸರಿಯಾದಂಥ ಸಂದೇಶ ಹೋಗತಕ್ಕದ್ದು. ಇಲ್ಲದಿದ್ದರೆ ಕರ್ನಾಟಕದಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ. ಸಾಹಿತಿಗಳು, ಗೌರವಾನ್ವಿತರು, ಸೃಜನಶೀಲರು ಇವರೆಲ್ಲ ನಮ್ಮ ಅಧಿಕಾರದ ತೊತ್ತುಗಳು ಅನ್ನುವ ರೀತಿಯಲ್ಲಿ ಶಿವಕುಮಾರ್ ಮೊನ್ನೆ ಕಾಂಗ್ರೆಸ್ ಆಫೀಸಿಗೆ ಎಲ್ಲರನ್ನು ಕರೆಸಿಕೊಂಡು ದರ್ಪ ದುರಹಂಕಾರವನ್ನು ತೋರಿದರು. ಸ್ವಾಯತ್ತೆ ಮತ್ತು ಸ್ವಾತಂತ್ರ್ಯದ ಪ್ರಶ್ನೆಯನ್ನು ಅಪಭ್ರಂಶಗೊಳಿಸಿದರು. ಏನಾಗ್ತಾ ಇದೆ ಇಲ್ಲಿ ಕರ್ನಾಟಕದಲ್ಲಿ, ಏನಾಗ್ತಾ ಇದೆ ಅನ್ನುವ ಪ್ರಶ್ನೆಗೆ ಯಾರತ್ರ ಸರಿಯಾಗಿ ಉತ್ತರ ಇಲ್ಲ. ಅಂಥ ಒಂದು ಅತ್ಯಂತ ಹೀನಾಯವಾದಂಥ ಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ. ಒಂದರ ಹಿಂದೆ ಒಂದು ಪ್ರಕರಣ. ತಂದೆ ತಾಯಿ ಕುಟುಂಬ ಸರಿಯಾದ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸದೇ ಇದ್ದರೆ ಕೇವಲ ರಾಜಕೀಯ, ಕೇವಲ ದುಡ್ಡು, ಕೇವಲ ದರ್ಪ, ಕೇವಲ ದುರಹಂಕಾರ, ಬಡವ ಬಗ್ಗರೆಲ್ಲ ನಮ್ಮ ಕಾಲಿನ ಕಸ ಅಂತ ಭವಾನಿಯವರು ತಿಳ್ಕೊಂಡಾಗೆ ಮಕ್ಕಳನ್ನು ಬೆಳೆಸಿದರೆ ಎಂಥ ನೀಚ ಮಕ್ಕಳು ಹುಟ್ಟುತ್ತಾರೆ ಅನ್ನೋದಕ್ಕೆ ಇವರಿಬ್ಬರು ಸಾಕ್ಷಿ. ಯಾವ ಕುಟುಂಬದಲ್ಲೂ ಇಂಥ ಮಕ್ಕಳು ಹುಟ್ಟಬಾರದು, ಹುಟ್ಟಲೇಬಾರದು. ಹುಟ್ಟಿದರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಛೀ, ನಮಸ್ತೆ.